ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯೇಸು ಈ ಮಾತುಗಳನ್ನು ಅಂತಿಮ ಭೋಜನದ ಸಮಯದಲ್ಲಿ ತಮ್ಮ ಶಿಷ್ಯರಿಗೆ ಹೇಳಿದರು. ಆ ಶಿಷ್ಯರು ಸಾಮಾನ್ಯ ಮೀನುಗಾರರು, ತೆರಿಗೆ ವಸೂಲಿ ಮಾಡುವವರು ಹಾಗೂ ದೌರ್ಬಲ್ಯವುಳ್ಳ ಅಪರಿಪೂರ್ಣ ಮನುಷ್ಯರಾಗಿದ್ದರು. ಸಾಮಾನ್ಯವಾಗಿ ಶಿಷ್ಯರು ತಮ್ಮ ಗುರುಗಳನ್ನು ಆರಿಸಿಕೊಳ್ಳುತ್ತಾರೆ, ಆದರೆ ಇಲ್ಲಿ ಯೇಸುವೇ ಅವರನ್ನು ಆರಿಸಿಕೊಂಡರು. ಅವರು ಶ್ರೇಷ್ಠರು ಎಂಬ ಕಾರಣಕ್ಕಲ್ಲ, ಬದಲಾಗಿ ಯೇಸು ಅವರನ್ನು ಪ್ರೀತಿಸಿದ್ದರಿಂದ ಮತ್ತು ಅವರಿಗಾಗಿ ಒಂದು ಮಹತ್ತರವಾದ ಉದ್ದೇಶವನ್ನು ಹೊಂದಿದ್ದರಿಂದ. ಆರಂಭಿಕ ಕ್ರೈಸ್ತರಿಗೆ ಅವರ ನಂಬಿಕೆ ಮತ್ತು ಕರೆ ಕೇವಲ ಆಕಸ್ಮಿಕವಲ್ಲ, ಬದಲಾಗಿ ದೇವರ ಒಂದು ಪ್ರೀತಿಯ ಆಯ್ಕೆಯಾಗಿದೆ ಎಂಬುದನ್ನು ನೆನಪಿಸಲು ಸಂತ ಯೋವಾನರು ಇದನ್ನು ಉಲ್ಲೇಖಿಸಿದ್ದಾರೆ. ಪ್ರಿಯರೇ, ಇಂದು ಕೂಡ ಅದೇ, ಯೇಸು ನಮ್ಮನ್ನು ಆರಿಸಿಕೊಳ್ಳುತ್ತಾರೆ. ಈ ಲೋಕದಲ್ಲಿ ಜನರು ಸೌಂದರ್ಯ, ಪ್ರತಿಭೆ, ಹಣ, ಅಂತಸ್ತು ಅಥವಾ ಪ್ರಭಾವದ ಆಧಾರದ ಮೇಲೆ ಇತರರನ್ನು ಆಯ್ಕೆ ಮಾಡುತ್ತಾರೆ. ಆದರೆ ದೇವರು ಪ್ರಪಂಚದಂತೆ ಆರಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ನಾವು ದೇವರೇ ನಾನೇಕೆ, ನಾನು ದೌರ್ಬಲ್ಯವುಳ್ಳವನು, ಪಾಪಿ, ಅಸಮರ್ಥನು ಎಂದು ಭಾವಿಸಬಹುದು. ಆದರೂ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನಾವು ದೇವರ ಎರಡನೆಯ ಆಯ್ಕೆಯಲ್ಲ ಅಥವಾ ಎರಡನೆಯ ಯೋಜನೆಯೂ ಅಲ್ಲ. ನಾವು ಅವರ ಪ್ರೀತಿಯ ಮಕ್ಕಳು, ಒಂದು ವಿಶೇಷ ಉದ್ದೇಶಕ್ಕಾಗಿ ಆರಿಸಲ್ಪಟ್ಟವರು. ಆದುದರಿಂದ ಇಂದು ನಮ್ಮ ಮೌಲ್ಯದ ಬಗ್ಗೆ ನಾವು ಸಂಶಯ ಪಡದಿರೋಣ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ, ಅವರು ನಮ್ಮನ್ನು ಬಲಪಡಿಸುವುದು ಖಚಿತ. ನಮ್ಮ ಕರ್ತವ್ಯ ದೇವರು ನಮ್ಮನ್ನು ಏಕೆ ಆರಿಸಿಕೊಂಡರು ಎಂದು ಕೇಳುವುದಲ್ಲ, ಬದಲಾಗಿ ದೇವರೇ ನಿನ್ನ ಆಯ್ಕೆಗೆ ನಾನು ಹೇಗೆ ಯೋಗ್ಯನಾಗಿ ಬಾಳಬಹುದು ಎಂದು ಕೇಳುವುದಾಗಿದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾರೆ. ಆಮೇನ್. ಹಲ್ಲೆಲೂಯಾ.